ಖದೀಮ ಕುಳಗಳ ಮೇಲೂ ಕೂಡ ಮೋದಿ ಗದಾ ಪ್ರಹಾರ. ಬಿಜೆಪಿ ಶಾಸಕರು ಸಂಸದರು ಕೊಡಲೇಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಲೆಕ್ಕಾಚಾರ. ಲಾಕರ್ಗಳ ತನಿಖೆಗೆ ಸದ್ದಿಲ್ಲದೆ ಸಿದ್ಧವಾಗ್ತಾ ಇದೆ ನಮೋ ಬಾಣ. ಒಂದೆಡೆ ಕಮಲ ನಾಯಕರಿಗೆ ಗುನ್ನ, ಇನ್ನೊಂದು ಕಡೆ ಲಾಕರ್ಸ್ಗೆ ಕನ್ನ. ಇದೇ ಈ ಹೊತ್ತಿನ ವಿಶೇಷ ಚಾಣಕ್ಯ. ಸ್ವಪಕ್ಷೀಯರ ಮೇಲೆಯೇ ಸರ್ಜಿಕಲ್ ಸ್ಟ್ರೈಕ್. ಬಿಜೆಪಿ ಸಂಸದರು ಶಾಸಕರಿಗೆ ಮೋದಿ ಶಾಕ್. ಬ್ಯಾಂಕ್ ವಹಿವಾಟಿನ ಮಾಹಿತಿಗೆ ಕಟ್ಟಪ್ಪಣೆ. ಕಮಲದಲ್ಲಿ ತಳಮಳ ತಂದಿಟ್ಟ ನಮೋ ಆಜ್ಞೆ. ಕಾಳಧನಿಕರಿಗೆ ಕಂಟಕ ಪ್ರಾಯವಾಗಿರುವ ದೊಡ್ಡ ನೋಟುಗಳ ನಿಷೇಧ ಜಾರಿಗೆ ಬಂದು ಇಂದಿಗೆ 3 ವಾರ. ಅಂದಿನಿಂದಲೂ ನೋಟ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಲ್ಲೊಂದು ಆದೇಶಗಳು ಹೊರಬೀಳ್ತಾನೇ ಇದೆ. ಕಪ್ಪು ಹಣ ಹೊಂದಿರುವವರು ಭಾರಿ ತೆರಿಗೆ ಮತ್ತು ದಂಡ ಪಾವತಿಸುವ ಮೂಲಕ ಅದನ್ನ ಸಕ್ರಮಗೊಳಿಸೋದಕ್ಕೆ ಸಾಧ್ಯವಾಗುವಂತೆ ಆದಾಯ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ತರುವ ಮಸೂದೆಗೆ ಲೋಕಸಭೆಯ ಅಂಗೀಕಾರ ಸಿಕ್ಕಿದೆ. ಜೊತೆಗೆ ಇವತ್ತು ನರೇಂದ್ರ ಮೋದಿ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟು ಹೊಸ ಕಟ್ಟಾಜ್ಞೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಎಲ್ಲ ಸಂಸದರು ಮತ್ತು ಶಾಸಕರು ಕಡ್ಡಾಯವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ವಿವರ ಸಲ್ಲಿಸಬೇಕು ಅಂತ ಹುಕುಂ ಮಾಡಿದ್ದಾರೆ. ಈ ಮೂಲಕ ಪಕ್ಷದ ನಾಯಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ₹500 ಮತ್ತು ₹1000 ಮುಖಬೆಲೆಯ ನೋಟುಗಳನ್ನು ನಿಷೇಧಿಸಿದ ದಿನದಿಂದ ಹಿಡಿದು ಡಿಸೆಂಬರ್ 31ರವರೆಗಿನ ನಿಮ್ಮ ಬ್ಯಾಂಕ್ ವಹಿವಾಟಿನ ವಿವರವನ್ನ ಸಲ್ಲಿಸಿ ಅಂತ ಬಿಜೆಪಿಯ ಎಲ್ಲ ಸಂಸದರು ಶಾಸಕರಿಗೆ ಸೂಚನೆಯನ್ನ ರವಾನಿಸಿದ್ದಾರೆ. ಪಕ್ಷದ ಎಲ್ಲ ಸಂಸದರು ಹಾಗೂ ಶಾಸಕರು ಸೇರಿದಂತೆ ಪಕ್ಷದ ಎಲ್ಲರೂ ಬ್ಯಾಂಕ್ ವಹಿವಾಟಿನ ವಿವರವನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ನೀಡಬೇಕು ಅಂತ ಪ್ರಧಾನಿ ಮೋದಿ ತಾಕೀತು ಮಾಡಿದ್ದಾರೆ. ಇನ್ನೊಂದ್ ಕಡೆ ಬ್ಯಾಂಕ್ಗಳಲ್ಲಿ ಧನಿಕರು ಇಟ್ಟಿರುವ ಸೇಫ್ಟಿ ಲಾಕರ್ಗಳ ಮೇಲೂ ಕೂಡ ಮೋದಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ತನಿಖೆ ಹಾಗೂ ದಂಡ ವಿಧಿಸಲೆಂದೇ ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಗಳ ಕಾರ್ಯಪಡೆ ಸಿದ್ಧವಾಗಿದೆ. ಈಗಾಗಲೇ ಇವರಿಗೆಲ್ಲ ವಿಶೇಷವಾದಂತಹ ತರಬೇತಿಯನ್ನ ನೀಡಲಾಗಿದ್ದು ಡಿಸೆಂಬರ್ 1ರಿಂದ ಎಲ್ಲರೂ ಕೂಡ ಕಾರ್ಯ ಪ್ರವೃತ್ತರಾಗಲಿದ್ದಾರೆ. ಇದರೊಂದಿಗೆ ಜನಪ್ರತಿನಿಧಿಗಳಿಗೆ ಗುನ್ನ ಹಾಗೂ ಲಾಕರ್ಗಳಿಗೆ ಕನ್ನ ಹಾಕುವ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ನರೇಂದ್ರ ಮೋದಿ. ಪ್ರತಿಪಕ್ಷಗಳ ಟೀಕೆಗೆ ತಮ್ಮ ಸ್ವಪಕ್ಷೀಯರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ಗೆ ಮುಂದಾಗಿದ್ದಾರೆ ಮೋದಿ. ಈ ಸರ್ಜಿಕಲ್ ಸ್ಟ್ರೈಕ್ಗೆ ಭಾರತೀಯ ಜನತಾ ಪಕ್ಷದ ಶಾಸಕರಾದಂತಹ ಸುರೇಶ್ ಕುಮಾರ್ ಮತ್ತು ಆರ್ ಅಶೋಕ್ ಏನ್ ಹೇಳಿದ್ರು ಬನ್ನಿ ಕೇಳೋಣ. ನಮ್ಮೆಲ್ಲರ ಬ್ಯಾಂಕ್ ಅಕೌಂಟ್ ಅನ್ನ ವಿಶೇಷವಾಗಿ ನವೆಂಬರ್ 10ನೇ ತಾರೀಕಿಂದ ನವೆಂಬರ್ 8ನೇ ತಾರೀಕು ಅದು ಘೋಷಣೆ ಆಯಿತು. ನವೆಂಬರ್ 8ನೇ ತಾರೀಕಿಂದನೇ ಡಿಸೆಂಬರ್ 31ನೇ ತಾರೀಕುವರೆಗೂ ನಮ್ಮ ಬ್ಯಾಂಕ್ಗಳ ವಿವರಗಳನ್ನ, ಬ್ಯಾಂಕಿನ ಸ್ಟೇಟ್ಮೆಂಟ್ ಅನ್ನ ನಾವು ನಮ್ಮ ನಾಯಕತ್ವಕ್ಕೆ ಕೊಡೋದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ನಾವು ಈ ಆದೇಶವನ್ನ ಸ್ವಾಗತಿಸ್ತೇವೆ. ಕಾಯ್ದೆ ಮಾಡುವಂತದ್ದು ಈ ಕಪ್ಪು ಹಣನ ತಡೆಗಟ್ಟುವಂತ ಒಂದು ಕೆಲಸವನ್ನ ಮಾಡಕ್ಕೆ ಹೊರಟಿರ್ತಕ್ಕಂಥ ಪಾರ್ಟಿ. ಸೊ ನಾವು ಈ ಒಂದು ಸಂದರ್ಭದಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ಕೊಡುವಂಥದ್ದು ಒಂದು ಟ್ರಾನ್ಸ್ಪರೆಂಟ್ ಆಗಿ ನಡ್ಕೊಳ್ಳುವಂಥದ್ದಕ್ಕೆ ಒಬ್ಬ ಜನಪ್ರತಿನಿಧಿ, ಒಬ್ಬ MP, ಒಬ್ಬ MLA ಅವಕಾಶ ಆಗ್ತದೆ. ಅದು ಬಿಜೆಪಿಯಿಂದ ಪ್ರಾರಂಭ ಆಗಿರುವಂಥದ್ದು. ಅದು ಅಮಿತ್ ಶಾ ಅವರು ಸೂಚನೆ ಕೊಟ್ಟಿರೋದನ್ನ ನಾನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ಓಕೆ, ತುಂಬಾ ಹೃದಯದಿಂದ ಬಿಜೆಪಿಯ ಎಲ್ಲ ಶಾಸಕರು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾರೆ? ತಮ್ಮ ಟೀಕೆಗಳನ್ನ ವಾಪಸ್ ತೆಗೆದುಕೊಳ್ತಾರಾ ಅಥವಾ ಇದರಲ್ಲೂ ಕೂಡ ಇನ್ನೊಂದು ಬೇರೆ ಯಾವುದಾದರೂ ಪಾಯಿಂಟ್ ಅಥವಾ ಅಲಿಗೇಷನ್ ಆರೋಪವನ್ನ ಎತ್ತಿ ಹಿಡಿತಾರ? ಒಟ್ಟಾರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ರಾಜಕೀಯ ನಾಯಕರು ಸೇರಿದಂತೆ ಆರ್ಥಿಕ ತಜ್ಞರೊಂದಿಗೆ ಈ ವಿಚಾರದ ಕುರಿತಂತೆ ಚರ್ಚೆ ಮಾಡ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಭೂಪತಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಹಿರಿಯ ನಾಯಕರಾದಂತಹ ವಾಮನಾಚಾರ್ಯ ಅವರು, ಸರ್ ತಮ್ಮೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತೆರಿಗೆ ತಜ್ಞರಾದಂತಹ ವಿಜಯ್ ರಾಜೇಶ್ ಅವರು, ಸರ್ ತಮ್ಮೂ ಕೂಡ ಸ್ವಾಗತ. ಇನ್ನು ಬ್ಯಾಂಕಿಂಗ್ ತಜ್ಞರಾದಂತಹ ಶ್ರೀನಿವಾಸ್ ಕೆ ಅವರು, ಸರ್ ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ನನ್ನ ಮೊದಲನೇ ಪ್ರಶ್ನೆ ನಮ್ಮ ಕಾಂಗ್ರೆಸ್ನ ನಾಯಕರಾದಂತಹ ಭೂಪತಿ ಅವರಿಗೆ. ಸರ್, ಈ ಏನು ಡಿಮಾನಿಟೈಸೇಷನ್ ಬಗ್ಗೆ ಪಾರ್ಟಿ ಮೆಂಬರ್ಸ್ಗೆ ಮೊದಲೇ ಅಡ್ವಾನ್ಸ್ ಆಗಿ ಗೊತ್ತಿತ್ತು, ಹೀಗಾಗಿ ಅವ್ರು ತಮ್ಗೆ ಹೇಗೆ ಪ್ರಾಫಿಟ್ ಬೇಕೋ ಆ ತರ ಅವ್ರು ಮಾಡ್ಕೊಂಡ್ರು ಅನ್ನುವಂತ ವಿರೋಧ ಪಕ್ಷಗಳ ಟೀಕೆಗಳಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಮೋದಿ. ಸ್ವಪಕ್ಷೀಯರ ಬ್ಯಾಂಕ್ ಬ್ಯಾಲೆನ್ಸ್ ಲೆಕ್ಕಾಚಾರವನ್ನ ಕೇಳೋದ್ರ ಮೂಲಕ ಈ ನಡೆಯನ್ನ ಸ್ವಾಗತಿಸ್ತೀರಾ, ಇದನ್ನೂ ವಿರೋಧಿಸ್ತೀರಾ? ಬಹಳ ದೊಡ್ಡ ವಿಚಾರ ಏನಲ್ಲ ಈಗ. ಹೌದೌದು, ಯಾಕೆಂದ್ರೆ
ಈಗ ಯಾರೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಡಿಕ್ಲೇರ್ ಮಾಡಬೇಕು, ಕೊಟ್ಟಿರ್ತಾರೆ. ಆಮೇಲೆ ಇದು ಒಂದು ಗಿಮಿಕ್, ಇದು ಪೊಲಿಟಿಕಲ್ ಗಿಮಿಕ್. ಹೆಂಗೆ ಅಂದ್ರೆ ಈಗ ಎಲ್ಲ ಇಲ್ಲಿಷ್ಟು ದಿವಸ ನವೆಂಬರ್ 8ರಿಂದ ಇಲ್ಲಿವರೆಗೂ ಜನಗಳು ನಂಬಿಸ್ಕೊಂಡೇ ಬಂದಿದ್ದಾರೆ. ಅವರು ದೇಶದಲ್ಲಿ ಮಹಾನ್ ಕ್ರಾಂತಿ ಆಗ್ತಾ ಇದೆ, ಈ ಕ್ರಾಂತಿನಲ್ಲಿ ಎಲ್ಲಾ ಕಪ್ಪು ಹಣ ಹೊರಗೆ ಬಂದ್ಬಿಡುತ್ತೆ, ದೇಶ ಸುಭಿಕ್ಷವಾಗ್ಬಿಡುತ್ತೆ, ಬಡವರಿಗೆಲ್ಲ ಬಹಳ ಅನುಕೂಲ ಆಗ್ಬಿಡುತ್ತೆ ಅಂತ ನಂಬಿಸ್ಕೊಂಡೇ ಬಂದಿದ್ದಾರೆ. ಈಗ ಈ ನವೆಂಬರ್ 8ರಿಂದ ಇಲ್ಲಿವರೆಗೆ ಒಟ್ಟು ನಿನ್ನೆವರೆಗೆ 14 ಬದಲಾವಣೆಗಳನ್ನ ಅವರು ಅನೌನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಒಂದಾದ್ಮೇಲೆ ಒಂದು. ಮೊದಲು 4,000 ಅಂದ್ರು, ಡ್ರಾ ಮಾಡಿ ಅಂದ್ರು, ಆಮೇಲೆ ಬರೀ 2,000 ಬಂದ್ರು, 4,500 ಅಂದ್ರು, ಈ ತರ ಒಂದೊಂದಾಗಿ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ಏನು ಬದಲಾವಣೆಗಳು ಮಾಡ್ಕೊಂಡು ಬಂದು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಮಗೆ ಗೊತ್ತಿರಂಗೆ ಒಂದು ತೆರಿಗೆ ಆದಾಯ ತೆರಿಗೆ ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ತೆರಿಗೆ ಆದಾಯ ತೆರಿಗೆ ಅಮೆಂಡ್ಮೆಂಟ್ ಬಗ್ಗೆ ನಾನು ಅದರ ಜೊತೆಗೆ ಇವತ್ತು ಪ್ರೈಮರಿ ಕ್ವಶನ್, ತಾವು ಏನು ಟೀಕೆ ಮಾಡ್ತಾ ಇದ್ರಿ, ಬಿಜೆಪಿ ನಾಯಕರಿಗೆ ಮೊದಲೇ ತಿಳಿಸಲಾಗಿತ್ತು, ಹೀಗಾಗಿ ಅವ್ರು ತಮ್ಮ ಪ್ರಾಫಿಟ್ಗೆ ಇದನ್ನ ಬಳಸ್ಕೊಂಡ್ರು. ಇವತ್ತು ನರೇಂದ್ರ ಮೋದಿ ಸಾಹೇಬರು ಅವರ ಪಕ್ಷದ ಎಂಪಿಗಳಿಗೆ ಎಂಎಲ್ಎಗಳಿಗೆ ಅಡ್ವಾನ್ಸ್ ಆಗಿ ಸೂಚನೆ ಕೊಟ್ಟಿದ್ದಾರೆ, ಮೊದಲೇ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ. ಯಾಕೆ ಅಂದ್ರೆ ಸರಿ, ಈಗ ಬಂದೆ ಮೇಡಮ್, ನವೆಂಬರ್ 8ರಿಂದ ಆಯ್ತು, ನವೆಂಬರ್ 8ರಿಂದ ಡಿಸೆಂಬರ್ 30ರವರೆಗೆ ಅಂತ ಹೇಳೋದನ್ನ ಈಗ ಹೇಳೋ ಅಗತ್ಯ ಇರ್ಲಿಲ್ಲ. ಅವರು ಡಿಸೆಂಬರ್ 30 ಆದ್ಮೇಲೆ ಕೇಳ್ಬೋದಾಗಿತ್ತು. ಯಾಕೆ ಮೊದ್ಲೇ ಯಾಕೆ ಹೇಳಿದ್ರು ಅವರು? ಮೊದ್ಲೇ ಯಾಕೆ ಹೇಳಿದ್ರು ಅಂದ್ರೆ ನೀವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಸರಿಯಾಗಿ ಅಂತ ಹೇಳೋದಕ್ಕೆ ಹೇಳಿದಾರೆ ಅಷ್ಟೇ. ಈಗ ಒಂದ್ ತಿಳ್ಕೊಳ್ಳಿ, ಇದರಲ್ಲಿ ಏನ್ ದೊಡ್ಡ ವಿಚಾರ ಏನಲ್ಲ. ಇದು ದೊಡ್ಡ ವಿಚಾರ ಅಲ್ಲ, ಇದು ಜನಗಳಿಗೆ ಒಂದು ಮಂಕುಬೂದಿ ಹೆಚ್ಚಕ್ಕೆ ಇದು ಒಂದು ಮಂಕುಬೂದಿ. ಹೌದಲ್ವಾ ಸರ್? ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಇದೇ ಮಂಕುಬೂದಿ ಅಥವಾ ಇದನ್ನೇ ನೀವ್ಯಾಕೆ ಮಾಡಬಾರ್ದು? ನಿಮ್ಮ ಪಕ್ಷದ ನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರು ತಮ್ಮ ಪಕ್ಷದ ಎಲ್ಲಾ ಎಂಪಿಗಳಿಗೂ ಶಾಸಕರಿಗೂ ನೋಡ್ರಿ, ಮೋದಿ ಅವ್ರು ಹಿಂಗೆ ಹೇಳಿದ್ದಾರೆ, ನಾವು ಮಾಡ್ಬೇಡ, ನೀವು ಮಾಡ್ಬಿಡಿ, ಪಬ್ಲಿಕ್ ಡೊಮೈನ್ ಹಾಕ್ಬಿಡಿ, ವೆಬ್ಸೈಟ್ ಬಿಟ್ಬಿಡಿ ಜನ. ಬಹಳ ಬ್ಯೂಟಿಫುಲ್ ಕ್ವಶನ್ ಕೇಳಿದ್ರಿ ನೀವು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪ್ರೊಸೀಜರ್ ಇದೆ. ಏನು ಅಂದ್ರೆ, ಈಗ ಯಾರಾದರೂ MLAಗಳು MP ಗಳಿಗೆ ಟಿಕೆಟ್ಗೆ ಅಪ್ಲೈ ಮಾಡ್ತಾರೆ ಎಲೆಕ್ಷನ್ಗೆ ಅಂದ್ರೆ, ಅವರು ತಮ್ಮ ಕ್ರಿಮಿನಲ್ ಬ್ಯಾಕ್ ಗ್ರೌಂಡಿನ ರೆಕಾರ್ಡ್ ಜೊತೆಗೆ ಎಲ್ಲ ಅದರ ಜೊತೆಗೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೂಡ ಪಾರ್ಟಿಗೆ ಸಲ್ಲಿಸಬೇಕು. ಬರೀ ಗೆದ್ದ ಮೇಲೆ ಅಲ್ಲ, ಅದ್ರ ಬೇಸಿಸ್ ಮೇಲೆ ಟಿಕೆಟ್ ಕೊಡೋದನ್ನ ತೀರ್ಮಾನ ಮಾಡ್ತೀವಿ ನಾವು. ಅಲ್ಲಲ್ಲ, ಹಂಗಲ್ಲ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತ ಎಷ್ಟೋ ಜನಕ್ಕೆ ಫಾಲ್ಸ್ ಡಿಕ್ಲರೇಷನ್ ಕೊಟ್ಟವರಿಗೆ ಬಿ ಫಾರ್ಮ್ ಕೊಟ್ಟಿದ್ದನ್ನ ವಾಪಸ್ ತಗೊಂಡಿದ್ದೀವಿ ನಾವು. ಈ ಪದ್ಧತಿ ಬಿಜೆಪಿನಲ್ಲಿ ಇಲ್ಲ. ವಾಮನಾಚಾರ್ಯ ಸರ್, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ, ಮೋದಿ ಅವರು ಒಂದು ಒಳ್ಳೆ ಐಡಿಯಾ, ಸೂಪರ್ ಐಡಿಯಾನ ಈಗ ಹೊರಗಡೆ ಬಿಟ್ಟಿದ್ದಾರೆ. ಅದೇನು ಅಂದ್ರೆ, ನನ್ನ ಪಕ್ಷದ ಎಲ್ಲಾ ಎಂಪಿಗಳು MLAಗಳು ನಿಮ್ಮ ಬ್ಯಾಂಕ್ ನ ಟ್ರಾನ್ಸಾಕ್ಷನ್ ನವೆಂಬರ್ 8ರಿಂದ ಡಿಸೆಂಬರ್ 30ರವರೆಗೆ ನಡೆಯೋದಲ್ಲ, ಪಕ್ಷದ ಅಧ್ಯಕ್ಷರೇ ಸಲ್ಲಿಸಿ ಅಂತ. ಬೇಡ, ಎಲ್ಲಾ ಪಕ್ಷದ ಶಾಸಕರುಗಳು ಮತ್ತು ಸಂಸದರುಗಳು ಪಬ್ಲಿಕ್ ಡೊಮೈನ್ ವೆಬ್ಸೈಟ್ ಬಿಟ್ಬಿಡಿ, ನೋಡ್ಲಿ ಯಾರ್ಗ್ ಬೇಕೋ ಅವರು ಏನ್ ಟ್ರಾನ್ಸಾಕ್ಷನ್ ಆಗಿದೆ ಏನು ಅಂತ. ಈಗಿಂದಲ್ಲ, ಬೇಕಾದ್ರೆ 6 ತಿಂಗಳು ಮುಂಚೆಯಿಂದ ಹಾಕ್ಬಿಡ್ಲಿ, ಒಳ್ಳೇದಾಯ್ತಲ್ಲ, ಪಾರದರ್ಶಕತೆ. ಇದಕ್ಕಿಂತ ಇನ್ನೇನ್ ಬೇಕು ಸರ್? ಚುನಾವಣೆ ಸಮಯದಲ್ಲಿ ಚುನಾವಣಾ ಆಯೋಗಕ್ಕೆ ಅಕೌಂಟ್ ಕೊಡಬೇಕಾಗುತ್ತೆ. ಆದರೆ ಈಗಿರೋದು ಸ್ಪೆಷಲ್ ಟೈಮ್, ಸ್ಪೆಷಲ್ ಕೇಸ್. ನವೆಂಬರ್ 8ರಿಂದ ಡಿಸೆಂಬರ್ವರೆಗೆ, ಅಂದ್ರೆ ಇವತ್ತಿನವರೆಗೆ ಏನಾದರೂ ಈ ತರದ ಟ್ರಾನ್ಸಾಕ್ಷನ್ ಆಗಿದ್ರೆ ಸೀಸರ್ಸ್ ವೈಫ್ ಮಸ್ಟ್ ಬಿ ಆನೆಸ್ಟ್. ಹೀಗಾಗಿ ನಾವೇ ಬದಲಾವಣೆಗೆ ಹೊರಟಾಗ ನಮ್ಮ ಜನ ಹೇಗಿದ್ದೇವೆ, ರೂಲ್ಸ್ ಮಾಡೋದಲ್ಲ, ರೂಲ್ಸ್ ಮಾಡುವವರೆಗೂ ಕೂಡ ರೂಲ್ಸ್ ಅಪ್ಲೈ ಆಗಬೇಕು. ಅದಕ್ಕೆ ನಾವ್ ಹೇಗಿದ್ದೇವೆ ಅನ್ನೋದನ್ನು ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ. ಇದೊಂದು ಪಾರ್ಟಿಯಲ್ಲಿ ಇಂಟ್ರೋಸ್ಪೆಕ್ಷನ್. ಯಾಕೆಂದ್ರೆ ಇದು ಸರ್ಕಾರಿ ಆದೇಶ ಅಲ್ಲ, ನಮ್ದು ಒಂದು ಪಾರ್ಲಿಮೆಂಟರಿ ಗ್ರೂಪ್ ಅಂತ ಇರುತ್ತೆ. ನಾವು ಅಲ್ಲಿ ಕೂತ್ಕೊಂಡು ಪ್ರತಿ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಈ ಥರದ್ದೊಂದು ಮೀಟಿಂಗ್ ಪ್ರತಿ ಮಂಗಳವಾರ ಆಗುತ್ತೆ. ಪಾರ್ಲಿಮೆಂಟ್ಗೆ ಹೋಗೋದಕ್ಕಿಂತ ಮೊದಲು ಚರ್ಚೆ ಅಂತ. ಒಂದು ಪಾರ್ಟಿ ಮೀಟಿಂಗಲ್ಲಿ ಮೋದಿ ಅವರು ಅಮಿತ್ ಶಾ ಅವ್ರ ಹತ್ರ ನಿಮ್ಮ ಅಕೌಂಟ್ ಕೊಡ್ರಿ ಅಂತ ಹೇಳಿದ್ದಾರೆ. ಇದರಿಂದ ಒಂದು ಏನಾಗಿದೆ ಅಂದರೆ, ದಿಸ್ ಕ್ರಿಯೇಟ್ಸ್ ಅನ್ ಅಟ್ಮಾಸ್ಫಿಯರ್. ನಾವು ರೂಲ್ ಮಾಡುವಾಗ ನಾವು ಒಂದು ಆನೆಸ್ಟ್ ಇರಬೇಕು. ಯಾರಾದ್ರೂ ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾಕೆ ಅಮಿತ್ ಶಾ ಅವ್ರಿಗೆ ಪಬ್ಲಿಕ್ ಡೊಮೈನ್ಗೆ ಬಿಟ್ಬಿಡಿ ಅಲ್ಲ, ಅಮಿತ್ ಶಾ ಅವ್ರಿಗೆ ಯಾಕೆ ಬಿಡ್ಬೋದು. ಆದ್ರೆ ಇದು ಪಾರ್ಟಿ ಮೀಟಿಂಗ್ ಇದ್ದಿದ್ರಿಂದ ಅಲ್ಲಿ ಮೋದಿ ಅವರು ನೀವು ಕೊಡ್ರಪ್ಪ ಇಲ್ಲಿ ಅಂತ. ಈಗ ಎತ್ತಿ ನನ್ನ ಹತ್ರ ಏನಿದೆ ಅನ್ನೋದನ್ನ ಒಂದ್ಸಲ ಡಾಕ್ಯುಮೆಂಟ್ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ನೀವು 10 ಸಲ ಯೋಚಿಸ್ಬೇಕು. ಯಾಕೆಂದ್ರೆ ಹಂಗೆ ಅದೇನು ಅದರ ಈಗ ನಾಳೆ ನೀವು ಎದ್ದು ಬಿಟ್ಟು ಮೋದಿ ಅವರೆಲ್ಲ ಇಟ್ಕೊಂಡು ಕೂತು ಬಿಟ್ರು ಅಂತ ಕೇಳ್ತೀರಿ. ಹೌದು, ಕೇಳ್ತೀರಿ. ಮತ್ತು ಕೇಳ್ಬೇಕಾದದ್ದು ನಮ್ಮ ದೇಶದ ಧರ್ಮ ಇದೆ. ಹೀಗಾಗಿ ಸರ್ವೆಂಟ್ಸ್ ಅವರು ಬಿಜೆಪಿ ಪಕ್ಷದ ಸರ್ವೆಂಟ್ಸ್ ಅಲ್ಲ, ಅವರು ದೇ ಆರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ಜನಪ್ರತಿನಿಧಿಗಳು. ಹೀಗಾಗಿ ಪಬ್ಲಿಕ್ ಡೊಮೈನ್ ಅಲ್ಲಿ ಅವ್ರ ಲೆಕ್ಕಾಚಾರ ಕೊಡ್ಬೇಕು. ಅಂದ್ಮೇಲೆ ಈಗ ಎಲ್ಲರೂ ಮೊದಲು ಕೊಡಿ. ಯಾಕೆಂದ್ರೆ ಇದು ಇನ್ಕಮ್ ಟ್ಯಾಕ್ಸ್ ಅಥವಾ ಇಲೆಕ್ಷನ್ ಕಮಿಷನ್ ಆರ್ಡರ್ ಅಲ್ಲ. ಇದು ಒಂದು ಪಾರ್ಟಿಯ ಅಂದ್ರೆ ಒಂದು ವ್ಯವಸ್ಥೆಯ ಹಿರಿಯರು ಅಂದ್ರೆ ಹೂ ಇಸ್ ಹೆಡ್ ಆಫ್ ದಿಸ್ ಪಾರ್ಟಿ ಹ್ಯಾಸ್ ಆಸ್ಕ್ಡ್ ಹಿಸ್ ಮೆಂಬರ್ಸ್ ಇನ್ಕ್ಲೂಡಿಂಗ್ MLAs, ಬರೀ MPs ಅಂತ ಕೇಳಿಲ್ಲ ಅವರು,
ಎಲ್ಲರೂ ಯಾರ್ಯಾರಿದ್ದೀರಿ ಅವ್ರು ನಿಮ್ಮ ಅಕೌಂಟ್ಗಳನ್ನು ಕೊಡಿ, ಏನಾಗಿದೆ ನಾನು ನೋಡ್ತೇನೆ ಒಂದ್ಸಲ ಅಂತ. ದಿಸ್ ಇಸ್ ಎ ಗುಡ್ ಮೂವ್. ಇದು ಇನ್ನೊಂದು ಪಾರ್ಟಿ ಕೂಡ ದಿಸ್ ಇಸ್ ಎ ಚಾಲೆಂಜ್. ವಿರೋಧ ಮಾಡೋದಕ್ಕಿಂತನೂ ನೀವಿದನ್ನು ಈಗ ಪಕ್ಷದಲ್ಲಿ ಮೊದಲಿಂದ ಇತ್ತು ಸರ್, ಬೇಕಾ ತಗೊಳ್ಳಿ ಆಗ್ತೀವಿ ಅಂತ ಕೊಡ್ಬೇಕು. ಇಷ್ಟು ನೀವು ಆನೆಸ್ಟ್ ಇದ್ದೀರಿ ಅಂತ ಈಗ ಹೇಳೋದಕ್ಕಿಂತ ನಾವು ಕೊಡ್ತೇವೆ, ನೀವು ಆರ್ಡರ್ ಹೊಡಿಸಿ. ಎರಡನೇದ್ದು, ಈಗ ನಾಳೆ ನನ್ನಂಥವ್ರು ಅಂದ್ರೆ ನೀವೇ ಹೋಸಲ್ ಎಲೆಕ್ಷನ್ ಅಲ್ಲಿ ಹೋಸಲ್ ಚರ್ಚೆಯಲ್ಲಿ ಹೇಳಿದ್ರೆ ನಿಮಗೆ ಎಲೆಕ್ಷನ್ ಅಲ್ಲ ಅಂತ. ಈಗ ನನ್ಗೂ ಆಸೆ ಹುಟ್ಕೊಂಡಿದೆ ರಾಧಾ, ಏನು ಅಂದ್ರೆ ಎಲ್ಲರೂ ಇಷ್ಟು ಆನೆಸ್ಟ್ ಆಗೋದಾದ್ರೆ ನಾನು ನಿಲ್ಬಹುದು, ಇವರು ನಿಲ್ಬಹುದು. ಯಾಕೆಂದ್ರೆ ಹಣದ ಈ ದಬ್ಬಾಳಿಕೆಯಿಂದ ಎಲ್ಲರಿಗೂ ಕಳೆದ 50-60 ವರ್ಷಗಳಲ್ಲಿ ಹಣ ಇಲ್ಲದೆ ಎಲೆಕ್ಷನ್ನೇ ಆಗಲ್ಲ, ರಾಶಿಗಟ್ಲೆ ಹಣ ಇಟ್ಕೊಳ್ಳಿ ಅಂತ ನಾನು ಬೇರೆಯವ್ರ ಪಾರ್ಟಿ ಬಗ್ಗೆ ಹೇಳಲ್ಲ ರಾಧಾ, ನಮ್ಮ ಪಾರ್ಟಿಯಲ್ಲಿಯೂ ಆಗಿತ್ತು. ಹೀಗಿರುವಂತ ವಾತಾವರಣದಿಂದ ಒಂದು ಹೊರಗೆ ಬರಬೇಕು ಅಂದ್ರೆ ದಿಸ್ ಇಸ್ ಫಸ್ಟ್ ಸ್ಟೆಪ್ ಫಾರ್ ಎಲೆಕ್ಟ್ರಲ್ ರಿಫಾರ್ಮ್ಸ್. ನಮ್ಮ ದೇಶದ ಚುನಾವಣೆಗಳು ಹಣದ ಮೇಲೆಯೇ ನಡೆಯುತ್ತೆ. ನಮ್ಮ ಪಾರ್ಟಿಯಲ್ಲೂ ನಡೀತಿತ್ತು. ವಾಮನಾಚಾರ್ಯ ಅಂತಹ ಒಬ್ಬ ಸಜ್ಜನ ರಾಜಕಾರಣಿಗಳು ದುಡ್ಡಿಲ್ದೇ ಇರೋರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅಂದ್ರೆ ನನ್ಗನ್ಸಿದ ಮಟ್ಟಿಗೆ ಪದೇ ಪದೇ ನಮ್ಮ ರಂಗನಾಥ್ ಸರ್ ಸೇರಿದಂತೆ ಚುನಾವಣಾ ಅಥವಾ ರಾಜಕೀಯ ವಿಶ್ಲೇಷಕರು ಹೇಳಿದ್ದು ಪಾರ್ಟಿ ಫಂಡಿಂಗ್ ಕೂಡ ಆಟೆ ಅಡಿಯಲ್ಲಿ ತಂದು ಬಿಡಬೇಕು ಅತ್ಲಾಗೆ. ಫಂಡಿಂಗ್ ಕೂಡ ಬರಬೇಕು ಅಂದ್ರೆ ಮಾತ್ರ ಇದರಲ್ಲಿ ಬದಲಾವಣೆ ಆಗ್ತಿರೋದ್ರಿಂದ ದಿಸ್ ಇಸ್ ಎ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್. ದಿಸ್ ಇಸ್ ಎ ಇದೊಂದು ಗೇಮ್ ಚೇಂಜರ್. ಚೇಂಜ್ ದ ಗೇಮ್. ಎಸ್ ಆಲ್ ರೈಟ್ ವಿಜಯ್ ರಾಜೇಶ್ ಸರ್, ಈಗ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂತಹ ಬ್ಲ್ಯಾಕ್ ಮನಿನ ಡೆಪಾಸಿಟ್ ಮಾಡಿಬಿಡಿ, ಡಿಕ್ಲೇರ್ ಮಾಡ್ಕೊಂಡ್ಬಿಡಿ, ಅದಕ್ಕೆ 50% ನಾವು ಅದನ್ನ ಪ್ರಧಾನಮಂತ್ರಿಗಳ ಕಲ್ಯಾಣ ನಿಧಿಗೆ ಹಾಕೊಳ್ತೀವಿ. 50 25% ಹಂಗೆ ಡೆಪಾಸಿಟ್ ಇರ್ತೀವಿ, 4 ವರ್ಷ ತೆಗಿಯಂಗಿಲ್ಲ, ಇನ್ನು 25% ನೀವು ಯೂಸ್ ಮಾಡ್ಕೊಳ್ಬೇಕು. ಇದು ಉದ್ದೇಶ ಪೂರ್ವಕ. ಈ ಮೂಲಕ ಕಪ್ಪು ಹಣ ಹೊಂದಿರುವವರಿಗೆ ಒಂದು ರಾಜಮಾರ್ಗವನ್ನ ತೋರಿಸ್ತಾ ಇದ್ದಾರೆ ಮೋದಿ ಅನ್ನುವಂತಹ ಅಲಿಗೇಷನ್ ಇದೆ. ತಮಗೇನ್ ಅನ್ಸುತ್ತೆ, ಇದು ಗುಡ್ ಮೂವ್ ಅಂತ ಅನ್ಸುತ್ತಾ ಅಥವಾ ಬ್ಯಾಡ್ ಅಂತ ಅನ್ಸುತ್ತಾ? ನೋಡಿ, ಒಬ್ರು ತಪ್ಪು ಮಾಡ್ತಾರೆ ಅಂತಂದ್ರೆ ಯಾಕೆ ಮಾಡ್ತಾರೆ ಅಂತ ನಾವು ಯೋಚಿಸ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಆ ರೀತಿ ಪರಿಸ್ಥಿತಿ ಇತ್ತು. ಸರ್ಕಾರಗಳೇ ಆ ರೀತಿ ಹಲವಾರು ತೆರಿಗೆ, ಅತಿ ಹೆಚ್ಚಿನ ತೆರಿಗೆ ಇರಬಹುದು ಅಥವಾ ಅಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಭ್ರಷ್ಟಾಚಾರ ಇರಬಹುದು, ಏನೇ ಕಾರಣಗಳಿತ್ತು ಅದು ಒಂದು ಕಾರಣ, ಸರ್ಕಾರನ ಒಂದು ಕಾರಣ. ಆಮೇಲೆ ಇವರೆಲ್ಲ ನಮ್ಮವ್ರೇನಪ್ಪ ಹೊರದೇಶದವ್ರ ವ್ಯವಸ್ಥೆ ಆತರ ಇತ್ತು. ಇನ್ನೊಂದೇನಪ್ಪಾ ಅಂದ್ರೆ ನಾವೆಲ್ಲ ಒಂದೇ ಮನೆಯವರು. ಈಗ ನಾವು ಪಾಕಿಸ್ತಾನದವ್ರಿಗೆ ಬಾಂಗ್ಲಾದವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಯಾವ್ದೋ ಕಾರಣಾಂತರಗಳಿಂದ ನೀವು ತಪ್ಪು ಮಾಡಿದೀರಾ ಹಂಗಂದ್ಬಿಟ್ಟು ಆ ತಪ್ಪು ಮಾಡಿದ್ಯಾ ಅಂತಾನೆ ಹೇಳ್ಕೊಂತ ಹೋಗ್ಬೇಕಾ? ಅಥವಾ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಬಾ ನೀನ್ ಮೇನ್ ಸ್ಟ್ರೀಮ್ ಬಾ, ನನ್ನ ಜೊತೆ ಕುತ್ಕೋ, ಒಂದು ಗೌರವಯುತವಾಗಿ ನೀನ್ ವ್ಯಾಪಾರ ಮಾಡುವಂತ ಒಂದು ಅವಕಾಶ ಕೊಟ್ಟು ಹೆಚ್ಚಿನ ಟ್ಯಾಕ್ಸ್ ಕೊಟ್ಟು ಫಸ್ಟ್ ಒಂದು ಅವಕಾಶ ಕೊಡ್ಬೇಕು. ಇದು ನಮ್ಮನೆಯವರು. ಈಗ ನಮ್ಮನೆ 4 ಜನ ಇದ್ದಾಗ ಒಬ್ರು ತಪ್ಪು ಮಾಡ್ತಾರೆ, ಅವ್ರಿಗೆ ಹೆಂಗ್ ಸರಿ ದಾರಿಗೆ ತರಬೇಕು, ಒಂದು ಅವಕಾಶ ಕೊಡಬೇಕು. ಅವಕಾಶ ಕೊಡ್ಬೇಕಾದ್ರೂ ಸರಿ ಇರೋನು ನೋವಾಗಬಾರ್ದು. ಯಾರು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಕೊಂಡ್ ಬರ್ತಾ ಇದ್ದಾನೆ ಅವನಿಗೆ ನೋವಾಗಬಾರ್ದು. ಎರಡನೇದಾಗಿ ನೋಡಪ್ಪ ನಾನು ಏನ್ ಏಮಾರಿಸ್ಕೊಂಡ್ ಬಂದೆ ಅಷ್ಟು ಸುಲಭವಾಗಿ ನಾನು ಮತ್ತೆ ಮೇನ್ ಸ್ಟ್ರೀಮ್ಗೆ ಹೋದೆ ಅಂತಾನು ಅವ್ನು ಹೇಳ್ಕೋಬಾರ್ದು. ಅದು ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಪಾಪ ಕರ್ಮಗಳನ್ನ ತೊಳೆದುಕೊಳ್ಬೇಕಂದ್ರೆ ಒಂದಿಷ್ಟು ಬಡವರಿಗೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಈ ಹಣವನ್ನ ವಿನಿಯೋಗಿಸೋಣ ಅಂತ ಅಂದ್ರೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ. ಆಲ್ ರೈಟ್, ಓಕೆ, ಐ ವಿಲ್ ಕಮ್ ಬ್ಯಾಕ್. ಓಕೆ, ಈಗ ಶಾಸಕರಾದಂತಹ CT ರವಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಬೆಳಗಾವಿಯಿಂದ. ನಮಸ್ತೆ ಸರ್. ನೀವು ಟೈಮ್ ಫಿಕ್ಸ್ ಮಾಡ್ಬಿಟ್ಟು 4 ನಿಮಿಷದಲ್ಲಿ 3 ನಿಮಿಷದಲ್ಲಿ ಕ್ವಶನ್ ಕೇಳಿ ನಾವು ಹೋಗ್ಬಿಡ್ತೀವಿ ಅಂತಂದ್ರೆ ಹೆಂಗೆ ಸರ್? ಆಲ್ ರೈಟ್, ಬಂದ್ಬಿಡ್ತೀವಿ ನೇರವಾಗಿ. ತಮ್ಮ ಲೆಕ್ಕಾಚಾರವನ್ನ ಸಲ್ಲಿಸೋದಕ್ಕೆ ತಾವು ರೆಡಿನಾ? ರೆಡಿ ಇದ್ದೀವಿ. ಲೆಕ್ಕಾಚಾರದಲ್ಲಿ ಅವ್ರು ಕೇಳಿದ್ದಾರೆ 8ನೇ ತಾರೀಕಿಂದ 31ನೇ ತಾರೀಕುವರೆಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಕೊಡ್ತೇವೆ. ಅಮಿತ್ ಶಾ ಅವ್ರು ಕೊಡೋ ಬದಲಿ CT ರವಿ ಅವರೇ ಅಕೌಂಟ್ ಬುಕ್ ಇಲ್ವೇ ಇಲ್ಲ, ಇರೋದೇ ಒಂದು ಅಕೌಂಟ್ ಬುಕ್. ಓ ಬಿಡಿ ಸರ್, ಅಕೌಂಟ್ ಅಲ್ಲ. ನೀವ್ ಹಿಂಗಂದ್ರೆ ಜನ ಏನ್ ಅನ್ಕೋತಾರೆ, ಅಧಿಕೃತವಾಗಿ ಒಂದಿದೆ ಅನಧಿಕೃತವಾಗಿ ಇನ್ನೆಷ್ಟಿದೆಯೋ ಅಂತ. ಯಾಕಂದ್ರೆ ರಾಜಕಾರಣಿಗಳ ಬಗ್ಗೆ ಆ ರೀತಿಯಾದಂತಹ ಮನೋಭಾವನೆ ಜನರಲ್ಲಿ ಸೃಷ್ಟಿಯಾಗಿದೆ. ನಾನು ಪರ್ಟಿಕ್ಯುಲರ್ ಆಗಿ ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಬಿಟ್ಟಾಕಿ ಅದನ್ನ. ಆದ್ರೆ ಈಗ ನನ್ನ ಪ್ರಶ್ನೆ ಏನಂದ್ರೆ, ತಾವು ತಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರಿಗೆ ಎಲ್ಲರೂ ಅದೇ ರೀತಿ ಇದ್ರೆ ಅಲ್ಲ, ಒಂದ್ ನಿಮಿಷ, ಎಲ್ಲರೂ ಅದೇ ರೀತಿ ಇದ್ರೆ ನರೇಂದ್ರ ಮೋದಿ ಅವರು ಇಂಥ ದಿಟ್ಟ ನಿರ್ಧಾರ ತೆಗೆದುಕೊಳ್ತಿರ್ಲಿಲ್ಲ. ಈ ರೀತಿ ಜನನೂ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ರಾಜಕಾರಣಿಗಳು ಅಂದ ತಕ್ಷಣನೇ ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಭಾವಿಸ್ಬೇಡಿ. ಅಲ್ಲ, ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಭಾವಿಸೋದಲ್ಲ, ಆದ್ರೆ ರಾಜಕಾರಣಿಗಳಲ್ಲಿ ಬಹಳಷ್ಟು ಜನ ಆ ರೀತಿ ಇರ್ತಾರೆ ಅನ್ನುವಂತ ಒಂದು ಸಾರ್ವತ್ರಿಕ ಅಭಿಪ್ರಾಯ ಇದೆ. ಬಟ್ ಅದು ಸುಳ್ಳಾಗ್ಬೇಕು ಅಂತಂದ್ರೆ ನಾಟ್ ಓನ್ಲಿ ಬಿಜೆಪಿ, ಕಾಂಗ್ರೆಸ್, JDS ಎಲ್ಲರೂ, ಭಾರತದಲ್ಲಿರುವಂತಹ ಸರ್ವ ಸದಸ್ಯರು
ಸಂಸದರು ಮತ್ತು ಶಾಸಕರು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಅವ್ರವ್ರ ರಾಷ್ಟ್ರಾಧ್ಯಕ್ಷರಿಗೆ ಸೋನಿಯಾ ಗಾಂಧಿ ಅವ್ರಿಗೋ ದೇವೇಗೌಡರಿಗೋ ಇಲ್ಲೋ ಈ ಕಡೆ ಮೋದಿ ಅಮಿತ್ ಶಾ ಅವ್ರಿಗಲ್ಲ ಪಬ್ಲಿಕ್ ಡೊಮೈನ್ಗೆ ಹಾಕ್ಬಿಡ್ಬೇಕು ಅತ್ಲಾಗೆ. ನೋಡ್ಕೊಳ್ರಿ, ನಮ್ಮನ್ನ ಭ್ರಷ್ಟರು ಅಂತೀರಾ ರಾಜಕಾರಣಿಗಳನ್ನ, ನಮ್ಮನ್ನ ನೋಡಿದ್ರೆ ಮೂಗ್ ಮುರಿತೀರಾ, ನೋಡ್ಕೊಳ್ಳಿ ಜನ ನಾವು ಹೆಂಗಿದೀವಿ ಅಂತ. ಯಾಕೆ ನೀವೇ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬಾರ್ದು ಅಂತ ರವಿ ಅವರೇ? ಖಂಡಿತ ಏನೂ ತಪ್ಪಿಲ್ಲ, ಖಂಡಿತ ಕ್ರಿಯೇಟ್ ಮಾಡ್ಬೋದು, ಅದು ಕೂಡ ಆಗ್ಬೋದು. ಪಾರದರ್ಶಕತೆ ವ್ಯವಸ್ಥೆಯೊಳಗೆ ಪಾರದರ್ಶಕತೆ ತರಬಹುವಂತ ಕಾರಣಕ್ಕೋಸ್ಕರನೇ ಒಂದು ಪರಿವರ್ತನಾ ಯಜ್ಞಕ್ಕೆ ಪ್ರಧಾನಮಂತ್ರಿಗಳು ಕೈ ಹಾಕಿದ್ದಾರೆ. ಆ ಪರಿವರ್ತನಾ ಯಜ್ಞ ಎಲ್ಲ ಹಂತದಲ್ಲೂ ಕೂಡ ಆಗಬೇಕು ಅನ್ನುವಂಥದ್ದು ಅವ್ರ ಬಯಕೆ ಇದೆ, ನಮ್ಮ ಬಯಕೆ ಇದೆ, ಅದು ಸಾಧ್ಯ ಆಗುತ್ತೆ. ಹಾಗಾದ್ರೆ ಕಮಲ ಪಾಳ್ಯದಲ್ಲಿರುವಂತಹ ಕಪ್ಪು ಕುರಿಗಳೆಲ್ಲ ಹೊರಗಡೆ ಬಂದ್ಬಿಡ್ತಾರ ಅಂತ ಇದ್ದರೆ ನಿಮ್ಗೆ ನೋಡಿ, ಇಡೀ ದೇಶದಲ್ಲಿರುವಂತ ಎಲ್ಲ ಕಪ್ಪು ಕುರಿಗಳು ಹೊರಗೆ ಬರಬೇಕು ಅಂತ ಇನ್ಕ್ಲೂಡಿಂಗ್ ಮೀಡಿಯಾ. ಮೀಡಿಯಾದಲ್ಲಿರೋ ಬರೀ ಕಮಲ ಪಾಳ್ಯ ಅಲ್ಲ, ದೇಶದಲ್ಲಿರೋ ಎಲ್ಲ ಕಪ್ಪು ಕುರಿಗಳು ಹೊರಗೆ ಬರ್ತವೆ, ಇನ್ಕ್ಲೂಡಿಂಗ್ ಪತ್ರಕರ್ತರು. ಯಾರಿಗ್ ಸರ್ ಭಯ? ಇದ್ರೆ ತಾನೇ ಭಯ. ಇನ್ಕ್ಲೂಡಿಂಗ್ ಪತ್ರಕರ್ತರು, ನಮ್ಗೇನ್ ಭಯ ಇಲ್ಲ. ಇನ್ಕ್ಲೂಡಿಂಗ್ ಪತ್ರಕರ್ತರು ಬರ್ಲಿ ಎಲ್ಲರೂ. ರವಿ ಅವರೇ ನಮಸ್ಕಾರ, ನಾನು ಭೂಪತಿ ಮಾತಾಡ್ತೀನಿ ಸರ್. ನಮಸ್ಕಾರ. ಈಗ ನಿಮ್ಗೆ ಏನಂದ್ರೆ ಭಯ ಬೀಳ್ಬೇಕಾದವ್ರು ಪ್ರಾಮಾಣಿಕವಾಗಿರೋರು ಯಾರು ಭಯ ಬೀಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾರು ಕಪ್ಪು ಕುರಿಗಳು ಇರ್ತಾರೆ ಅವ್ರು ಎಲ್ಲರೂ ಭಯ ಬೀಳ್ಬೇಕು, ಯಾವ ಫೀಲ್ಡ್ ಅಲ್ಲಿ ಇದ್ರು. ಆಸ್ತಿ ಘೋಷಣೆ ಮಾಡ್ಕೊಳ್ಳಿ ಅಂತ, ನಮ್ಮ ಆಸ್ತಿ ಘೋಷಣೆ ಮಾಡಿ ನಮ್ಮ ಆಸ್ತಿನ ನೋಡ್ಬಿಟ್ರೆ ಎಲ್ಲರೂ ತಲೆ ತಿರುಗಿ ಬಿದ್ಬಿಡ್ತಾರೆ ಅಂತ ನಾವು ಘೋಷಣೆ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ನಮಸ್ಕಾರ, ನಾನು ಭೂಪತಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ನಾನು ಭೂಪತಿ ಮಾತಾಡ್ತಾ ಇದ್ದೀನಿ. ಭೂಪತಿ ಅವರೇ ನಮಸ್ತೆ, ಚೆನ್ನಾಗಿದ್ದೀರಾ? ಗೊತ್ತಾಯ್ತು, ನಮಸ್ಕಾರ. ಇಲ್ಲ, ಇದು ಕರ್ನಾಟಕದ ಮಟ್ಟಿಗೆ MLA-ಗಳಿಗೆ MLC-ಗಳಿಗೆ ಎಫೆಕ್ಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಲೋಕಾಯುಕ್ತ ಆಕ್ಟ್ ಪ್ರಕಾರ ಪ್ರತಿ ವರ್ಷ ನಾವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಸಬ್ಮಿಟ್ ಮಾಡೇ ಮಾಡ್ತೀವಿ. ಆಮೇಲೆ ಆಡಿಟೆಡ್ ಅಕೌಂಟ್ಸ್ ಇದ್ರೆ ಅದನ್ನ ನಾವು ಸಬ್ಮಿಟ್ ಮಾಡೇ ಮಾಡ್ತೀವಿ. ಹಂಗಾಗಿ ನಮ್ಮ ಕರ್ನಾಟಕದ MLA-ಗಳಿಗೆ MLC-ಗಳಿಗೆ ಏನು ಅಷ್ಟು ಎಫೆಕ್ಟ್ ಆಗಲ್ಲ. ಅದು ಏನಂತೀವಿ? ಹೌದು ಸರ್, ಯಾಕಂದ್ರೆ ನವೆಂಬರ್ 8 ರಿಂದ ಮುಂಚೆ ಇದ್ರೂ ಎಫೆಕ್ಟ್ ಆಗಲ್ಲ. ಟೋಟಲಿ ಇಯರ್ಲಿ ನಾವು ಇಯರ್ಲಿ ಸಬ್ಮಿಟ್ ಮಾಡ್ತೀವಲ್ಲ ಸರ್. ಪಾರದರ್ಶಕತೆ ತರೋದಕ್ಕೆ ಅಲ್ಲ, ಜೊತೆಗೆ ಒಂದು ವಿಶ್ವಾಸ ಮೂಡಿಸ್ಬೇಕು. ಮತ್ತು 1942ರ ಆರಂಭದ ದಿನದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಒಂದು ಸೇವಾ ಮನೋಭಾವದಿಂದ ಬರ್ತಾರೆ ಅಂತಕ್ಕಂಥ ಸ್ವತಂತ್ರ ಪೂರ್ವದ ಕಲ್ಪನೆ ಏನಿತ್ತು ಅದನ್ನ ಸಾಕಾರಗೊಳಿಸ್ಬೇಕು. ನಡುವೆ 60-70 ವರ್ಷದಲ್ಲಿ ಬಹಳ ವ್ಯವಸ್ಥೆ ಪೊಲ್ಯೂಟ್ ಆಗಿದೆ. ಆ ಪೊಲ್ಯೂಟ್ ಆಗಿರುವಂತ ಕೆಟ್ಟ ವ್ಯವಸ್ಥೆಯನ್ನು ಹೊರ ಹಾಕಬೇಕು, ಒಂದು ಪಾರದರ್ಶಕತೆಯನ್ನ ಪ್ರಾಮಾಣಿಕತೆಯನ್ನ ತರಬೇಕು ವ್ಯವಸ್ಥೆ ಒಳಗೆ ಅನ್ನುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಪ್ರಶ್ನೆ ರವಿ ಅವರೇ, ನರೇಂದ್ರ ಮೋದಿ ಸಾಹೇಬರ ಕ್ಯಾಬಿನೆಟ್ ಅಲ್ಲಿ ಒಟ್ಟು 70 ಜನ ಮಂತ್ರಿಗಳಿದ್ದಾರೆ. ಆ 70 ಜನ ಮಂತ್ರಿಗಳ ಪೈಕಿ ಎಲೆಕ್ಷನ್ ವಾಚ್ ಸಂಸ್ಥೆ ಪ್ರಕಾರ 21 ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಇದ್ದಾರೆ. ಅದರಲ್ಲಿ 10 ಜನಗಳು ಬಹಳ ಸೀರಿಯಸ್ ಚಾರ್ಜಸ್ ಇರುವಂತವ್ರು ಇದ್ದಾರೆ. 31% ಮಂತ್ರಿಗಳು ಆ ಕ್ಯಾಬಿನೆಟ್ ಅಲ್ಲಿ ನಿಮಗೆ ಈ ತರ ಸೀರಿಯಸ್ ಚಾರ್ಜಸ್ ಇರೋಂಥವ್ರು ಇದ್ದಾರೆ ಅಂತ ಒಂದು ಎಲೆಕ್ಷನ್ ವಾಚ್ ಇನ್ಸ್ಟಿಟ್ಯೂಟ್ ರಿಪೋರ್ಟ್ ಇದೆ. ಅಂತ ಕ್ಯಾಬಿನೆಟ್ ನ ಇಟ್ಕೊಂಡು ನಾವು ಇದನ್ನೆಲ್ಲ ಸರಿ ಮಾಡಕ್ ಹೊರಡ್ತೀವಿ ಅಂತ ಹೇಳೋದು ಅಲ್ಲ. ಒಂದ್ ನಿಮಿಷ, ಭೂಪತಿ ಅವರೇ, ಎಲೆಕ್ಷನ್ ವಾಚ್ ರಿಪೋರ್ಟ್ ಪ್ರಕಾರ ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಇದೆ, ನಾನು ಒಬ್ಬ ಕ್ರಿಮಿನಲ್. ಜನ ಒಪ್ಕೊಳ್ತಾರ ನನ್ನ ಕ್ರಿಮಿನಲ್ ಅಂತೇಳಿ. ಅವರು ಲೆಕ್ಕ ಹಾಕೋದು ಎಷ್ಟು ಯಾವುದೋ ಒಂದು ಸ್ಟ್ರೈಕ್ ಗೆ ಸಂಬಂಧಪಟ್ಟಂಗೆ ಪೊಲೀಸ್ನವ್ರ ಕೇಸ್ ಹಾಕಿದ್ರೆ ಯಾವುದೋ ಸ್ಟ್ರೈಕ್ ಗೆ ಸಂಬಂಧಪಟ್ಟಂಗೆ ಪೊಲೀಸ್ನವ್ರ ಕೇಸ್ ಹಾಕಿದ್ರೆ ಅಪರಾಧಿ ಆಗೋದಿಲ್ಲ. ಹೌದು, ಕೊಲೆ, ಅತ್ಯಾಚಾರ, ಚುನಾವಣಾ ಅಕ್ರಮಗಳಂತ ಗಂಭೀರ ಆರೋಪಗಳಿರುವಂತವ್ರು ಜನನೂ ಒಪ್ಕೊಳ್ಳಲ್ಲ, ಸಮಾಜನೂ ಒಪ್ಕೊಳ್ಳಲ್ಲ. ಅಲ್ಲ, ಹೆಸರುಗಳಿಗೆ ನನ್ನ ಹತ್ರ ಇದ್ರೆ ಹೇಳ್ತಾ ಇದ್ದೆ ನಾನು, ಹೆಸರುಗಳ ನನ್ನ ಹತ್ರ ಇಲ್ಲ. ಈಗ ರವಿ ಸರ್, ನಿಮ್ಗೆ ಏನಾದ್ರೂ ಟೈಮ್ ಇದ್ರೆ ಪ್ಲೀಸ್ ಹೋಲ್ಡ್ ಆನ್. ಎಲೆಕ್ಷನ್ ವಾಚ್ ರಿಪೋರ್ಟ್ ಪ್ರಕಾರ ಹೇಳುವಂತ ಈಗ ಸಾರ್ವಜನಿಕ ಚಳವಳಿ ಮಾಡಿದವರು ಕ್ರಿಮಿನಲ್ ಅಂತ ಹೇಳಿ ಹಣೆಪಟ್ಟಿ ಹಚ್ಚಿಬಿಡ್ತಾರೆ. ಅವರೆಲ್ಲ ಕ್ರಿಮಿನಲ್ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಬ್ಯಾಂಕಿಂಗ್ ತಜ್ಞರಾದಂತಹ ಶ್ರೀನಿವಾಸ್ ಅವರಿಗೆ ಮಾತಾಡಿಸ್ತಾ ಇದೀನಿ. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸರ್ಸ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್. ಸರ್, ಇವತ್ತು ಎಸ್ಪೆಷಲಿ ATM ನಲ್ಲಿ ನೋ ಕ್ಯಾಶ್, ಬ್ಯಾಂಕ್ಗೆ ಹೋದ್ರೂ ನೋ ಕ್ಯಾಶ್. ಕೆಲವು ಮ್ಯಾನೇಜರ್ನ ಮಾತಾಡಿಸಿದ್ರೆ ನಮಗೆ ಕ್ಯಾಶ್ ಸಪ್ಲೈ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಿನ ಕಳೆದಂತೆ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಅನಿಸ್ತಾ ಇದೆಯಾ, ಅಥವಾ ಏರ್ಪೇರ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? 100% ಸುಧಾರಣೆ ಆಗ್ತಾ ಇದೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ದ ಸ್ಪೀಡ್
ಅಟ್ ವಿಚ್ ಇವರು ರಂಗನಾಥ್ ಸಾಹೇಬರು ಸುಮಾರು ಸರಿ ಹೇಳಿದ್ರು, ಕ್ವಿಕ್ ಅನ್ ದಿ ಪ್ರೋಸೆಸ್, ಫಾಸ್ಟ್ ಅನ್ ದಿ ಪ್ರೋಸೆಸ್. ನೀವು ಆ ಪ್ರೋಗ್ರಾಮ್ ಅಲ್ಲಿ ನಾನು ವಾಚ್ ಮಾಡ್ತಾ ಇದ್ದೆ, ರಿಪೀಟೆಡ್ಲಿ ಅವ್ರು ಹೇಳ್ತಾ ಇದ್ರು ಕ್ವಿಕ್ ಅನ್ ದಿ ಪ್ರೋಸೆಸ್ ಆರ್ ಫಾಸ್ಟ್ ಅನ್ ದಿ ಪ್ರೋಸೆಸ್. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಬಿಲೀವ್ ಮಿ ಆರ್ ನಾಟ್, ನಾನೇ ಸುಮಾರು ಕಡೆ ಹೋಗಿ ಕ್ಯಾಶ್ ಡ್ರಾ ಮಾಡಿದ್ದೀನಿ. 500 ರೂಪೀಸ್ ಫ್ರೆಶ್ ನೋಟ್ಸು ಸುಮಾರು ಕಡೆ ಆಗಿದೆ. ಅದಲ್ಲದೆ ನಾನು ನಿಮಗೊಂದು ಹೇಳ್ತೀನಿ, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆಗಿದೆ. ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮಗೆ ಕ್ಯಾಶ್ ಕ್ಯಾರಿ ಮಾಡ್ಬೇಕಂತಂದ್ರೆ ಕರೆನ್ಸಿಗೆ ಅದು ಏನೂ ತೊಂದರೆ ಇಲ್ಲ, ಸಫಿಶಿಯಂಟ್ ಕ್ಯಾಶ್ ಇದೆ 100% ಇದೆ. ಬಟ್ ಅದನ್ನ ಬ್ಯಾಂಕ್ಗಳಿಗೆ, ಎಟಿಎಂಗಳಿಗೆ ತಲುಪಿಸುವ ವ್ಯವಸ್ಥೆ ಯಾತಕ್ಕೆ ಅಂತ ಹೇಳ್ತೀನಿ ನೋಡಿ. ಹೇಗಾಗುತ್ತೆ ಅಂದ್ರೆ ಸುಮ್ನೆ ನಾವು ಕ್ಯಾಶ್ ಹಿಂಗ್ ಕ್ಯಾರಿ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಹೌದೌದು, ಕ್ಯಾರಿ ಮಾಡಿದ್ದಕ್ಕೆ ಆಯ್ತಲ್ಲ, ಅಲ್ಲ ಆಯ್ತು. ಆಮೇಲೆ ಅದೇ ಏನಾಗುತ್ತೆ ಅಂದ್ರೆ ಎವ್ರಿ ರುಪಿ ಈಸ್ ಬೀಯಿಂಗ್ ಇನ್ಶೂರ್ಡ್ ಬೈ ದ ಬ್ಯಾಂಕ್ಸ್. ನಾವೆಲ್ಲ ವಿ ಆರ್ ಗವರ್ನ್ಡ್ ಬೈ ದಿ ಇನ್ಶೂರೆನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಈವನ್ ಇನ್ ಟ್ರಾನ್ಸಿಟ್ ಆಫ್ ಕ್ಯಾಶ್, ಟ್ರಾನ್ಸ್ಪೋರ್ಟೇಷನ್ ಆಫ್ ಕ್ಯಾಶ್. ಅದರಲ್ಲಿ ಏನಾಗುತ್ತೆ ಅಂದ್ರೆ ಯು ಶುಡ್ ಹ್ಯಾವ್ ಸೆಕ್ಯೂರಿಟಿ ಗಾರ್ಡ್, ನಮ್ಮ ಆರ್ಮ್ಡ್ ಗಾರ್ಡ್ ಅಂದ್ರೆ ಗನ್ ಇಟ್ಕೊಂಡು ಹೋಗಿರ್ಬೇಕು. 50 ಲಕ್ಷ ಮೇಲೆ ಇದ್ರೆ 2 ಸೆಕ್ಯೂರಿಟಿ ಗಾರ್ಡ್ಸ್ ಇರಬೇಕು. ಅವರು ಬ್ರಾಂಚ್ ಅಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗಿತ್ತಾ, ಈ ಕ್ಯಾಶ್ ತಗೊಂಡು ಹೋಗ್ಬೇಕಾಗಿತ್ತಾ, ಬಹಳ ಕಷ್ಟ ಇರ್ತಿತ್ತು. ಆಮೇಲೆ ಪೊಲೀಸ್ನವ್ರನ್ನು ಎಲ್ಲಾ ಕಡೆ ಬಂದೋಬಸ್ತ್ಗಳಿಗೆ ಹಾಕಿದ್ರು. ನಮ್ಮಲ್ಲಿ ಏನಿದೆ ರೂಲ್, ಇನ್ಶೂರೆನ್ಸ್ ಕಂಪನಿ ರೂಲ್ ಏನಿದೆ. ಆಮೇಲೆ ನಿಮ್ಮ ಮಾತಿಗೆ ಒಂದ್ ಸ್ವಲ್ಪ ಆಡ್ ಈ ಲಾಜಿಸ್ಟಿಕ್ಸ್ ಏನು ಸಪ್ಲೈ ಆಗುತ್ತೆ ಬ್ಯಾಂಕ್ಗೂ ಎಟಿಎಂಗೂ, ಇದರಿಂದ ಒಂದು ಕಂಪನಿಯಿಂದ ಹಣ ಏನೋ ಕ್ಯಾಶ್ ಟ್ರೆಂಡೇ ಇರ್ಬೇಕು. ಅದಕ್ಕೆ ಸುಮ್ಮನೆ ಯಾರೋ ಸಫಿಶಿಯಂಟ್ ಇಲ್ಲ ಅಂತ ಕರ್ಕೊಂಡು ಬಂದು ನಿಲ್ಲಿಸಿ ಮಾಡ್ಸಕ್ಕಾಗಲ್ಲ. ಅವ್ರಿಗೆ 1 ತಿಂಗಳು 2 ತಿಂಗಳು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತ ಟ್ರಾನ್ಸ್ಪೋರ್ಟೇಷನ್ಗೆ ತೆಗೆದುಕೊಳ್ಬೇಕಾದಂತ ಕ್ರಮ ಮತ್ತು ಅವ್ರು ಅನುಸರಿಸಬೇಕಾದಂತ ನೀತಿ ನಿಯಮಗಳ ಬಗ್ಗೆ ಅವ್ರಿಗೆ 2 ತಿಂಗಳು 3 ತಿಂಗಳು ಟ್ರೈನಿಂಗ್ ಕೊಡ್ಬೇಕು. ಅದೊಂದೆಲ್ಲ ರಾಧಾ ಮೇಡಮ್ ಅವರೇ, ಇನ್ನೂ ಒಂದಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಇದೆ. ದೇ ಆರ್ ಆಲ್ ಔಟ್ಸೋರ್ಸ್ಡ್ ಕಂಪನೀಸ್. ಈ NCR ಅಂತಾರೆ, ಡೈಬೋಲ್ಡ್ ಅಂತಾರೆ. ಹೇಳ್ತಾ ಇದ್ದೀರಿ, ಬಟ್ ನಮಗ್ ಬೇಕಾಗಿರೋದು ಈಗ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಬದಲಾವಣೆ. ಒಂದು ವಾರ ಬಿಟ್ಟು ಆಮೇಲೆ ಕೇಳಿ ಮೇಡಮ್ ನೀವು ನನಗೆ ಒಂದು ಪ್ರಶ್ನೆ. 1 ವಾರದಿಂದ 10 ದಿನದಲ್ಲಿ ಯಾವ ರೀತಿ ನಾರ್ಮಲ್ಸಿ ಬರುತ್ತೆ? ಈಗ ನೀವು ಕ್ಯೂಸ್ ನೋಡೋದು ಬಿಟ್ರೆ ತುಂಬಾ ಕಮ್ಮಿ ಆಗಿದೆ. ಸ್ಲೋಲಿ ಆಮೇಲೆ ಅಸೋಸಿಯೇಷನ್ ಅಧ್ಯಕ್ಷರು ಹೇಳ್ದಂಗೆ ನಿಮ್ಗೆ ಕ್ಯಾಶ್ ಸಪ್ಲೈ ಅನ್ನೋದೇನಿದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಬ್ಯಾಂಕ್ಗಳಿಗೆ, ಎಟಿಎಂಗಳಿಗೆ ಇವರು ಹೆಂಗ್ ಪ್ರಿಂಟ್ ಆಗುತ್ತೆ ಹಂಗೆ ಸರಬರಾಜು ಮಾಡ್ಕೊಂಡು ಹೋಗ್ಬೋದು. ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆದರೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಮಾಡಕ್ಕಾಗಲ್ಲ. ಕಾರಣ ಏನು ಅಂತ ಒಂದು ಹೇಳ್ತೀನಿ ಕೇಳಿ. ಅವ್ರಿಗೆ ಗೊತ್ತಿದೆ, ಅವ್ರ ಬ್ಯಾಂಕ್ನವರು ಅಲ್ಲ, ಅದು ಗೊತ್ತಿದೆ, ರಿಕ್ವೈರ್ಮೆಂಟ್ಸ್ ಗೆ ಕರೆಕ್ಟ್ ಆಗಿ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ. 1 ನಿಮಿಷ, ನನಗೆ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ. ನಾನೊಬ್ಬ ಟ್ಯಾಕ್ಸ್ ಪೇಯರು, ನನ್ನ ಅಕೌಂಟ್ ಅಲ್ಲಿ ದುಡ್ಡಿದೆ, ನನಗೆ ಎಷ್ಟು ಅಗತ್ಯ ಇದೋ ಅದನ್ನಷ್ಟು ನಾನು ಡ್ರಾ ಮಾಡ್ತೀನಿ. ನೀನ್ ಇಷ್ಟು ಮಾಡಬಾರ್ದು, 2,000 ಮಾಡಬೇಕು ಅಂತ ಹೇಳಕ್ ಇವ್ರಿಗೇನು ಹಕ್ಕಿದೆ? ಯಾವ ಕಾರಣಕ್ಕೆ ಹೇಳ್ತಾರೆ ಇವರು? ಅಲ್ಲ ಸರ್, 1 ನಿಮಿಷ ಸರ್, ಎಮರ್ಜೆನ್ಸಿ ಟೈಮ್ ಅಲ್ಲೂ ಕೂಡ ಸರ್, ಎಮರ್ಜೆನ್ಸಿ ಕ್ಯಾಶ್ ಬೇಕು, ಒಂದು 10,000 ಡ್ರಾ ಮಾಡಬೇಕು. ದೇಶದಲ್ಲಿ ನಾನು ಬ್ಯಾಂಕ್ ಅಲ್ಲಿ 4.5 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೀನಿ ಒಂದಿನ ಹೋಗಿ. ಒಳ್ಳೆ ಕತೆ ಅಲ್ಲ. ಎಂದಿನಂತೆ ನಡೆಯೋದಕ್ಕೆ ಇದೊಂದು ಯಾವುದೇ ಒಂದು ಬದಲಾವಣೆ ಇಟ್ ಟೇಕ್ಸ್ ಟೈಮ್ ಸರ್. ಎಮರ್ಜೆನ್ಸಿಗೆ ನಾವು ಅರ್ಹರಿದ್ವಾ? ಹೇಳಿ ಸರ್ ಭೂಪತಿ ಸರ್, ಎಮರ್ಜೆನ್ಸಿಗೆ ನಾವು ಅರ್ಹರಿದ್ರ? ನಾನು ಹುಟ್ಟಿರಲಿಲ್ಲ ಬಿಡಿ. ಭ್ರಷ್ಟಾಚಾರ ನಿಲ್ಲಬೇಕು, ಭ್ರಷ್ಟಾಚಾರ ನಿಲ್ಲಬೇಕು, ಕಪ್ಪು ಹಣ ಹೊರಗೆ ಬರಬೇಕು, ಇದೆಲ್ಲದಕ್ಕೂ ನಾವು ಒಪ್ತೇವೆ. ಆದ್ರೆ ಇವ್ರು ಮಾಡ್ತಿರೋ ರೀತಿ ಇದೆಯಲ್ಲ, ಇಡೀ ದೇಶದ ಜನಕ್ಕೆ ಬರೆ ಆಗ್ತಿದ್ದಾರೆ. ಇಟ್ ಈಸ್ ಒಂಥರ ನಾವು ಯುದ್ಧ ಮಾಡಿದಂಗಿದೆ. ಇಂಟರ್ನಲ್ ಟು ಕ್ಲೀನ್ ಅಪ್ ದಿ ಸಿಸ್ಟಮ್. ಸರ್, ಐ ಬೆಗ್ ಟು ಡಿಫರ್ ಭೂಪತಿ ಸರ್. ಈಗ ಅಂತ ಯುದ್ಧ ಸಮಯದಲ್ಲಿ ಆಹಾರದ ಕೊರತೆ ಆಗುತ್ತೆ ಅಂತ ಇಟ್ಕೊಳ್ಳಿ. ನಾವು 4 ಹೊತ್ತು 3 ಹೊತ್ತು ತಿನ್ನೋದ್ರ ಬದಲು ಒಂದ್ಸರಿ ಇದನ್ನ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡಿ ಟು ಕ್ಲೀನ್ ಅಪ್ ಆಗಿದೆ. ಆಯ್ತಾ? ಒಂದು ಯು ಹ್ಯಾಡ್ ಇನ್ ದ ಲಾರ್ಜ್ ಮೇಡಮ್, ಐ ಕೀಪ್ ಆನ್ ರಿಪೀಟಿಂಗ್ ಅಲ್ಲ, 91 ನಲ್ಲಿ ಇವರು ಲಿಬರಲೈಸೇಷನ್ ಮಾಡಿದಾಗ ಐ ಕೀಪ್ ಆನ್ ರಿಪೀಟಿಂಗ್ ಶಾರ್ಟ್ ಟರ್ಮ್ ಪೇನ್ ಲಾಂಗ್ ಟರ್ಮ್ ಗೇನ್ ಅಂತ. ಒಂದು ಇನ್ನೊಂದು ಹೇಳ್ತೀನಿ ಸಾಹೇಬ್ರೆ, ದೇರ್ ಇಸ್ ಎ ಸಿಸ್ಟಮ್ ಕಾಲ್ಡ್ SAS ಅಂತ, ಸ್ಟ್ಯಾಟಿಸ್ಟಿಕಲ್ ಅನಾಲಿಟಿಕಲ್ ಸಿಸ್ಟಮ್ ಅಂತ ಇದೆ. ಅದು ಇಟ್ ಈಸ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಫೋರ್ಕಾಸ್ಟ್ ಕ್ಯಾಶ್ ಇನ್ಫ್ಲೋ ಅಂಡ್ ಕ್ಯಾಶ್ ಔಟ್ಫ್ಲೋ. ಅದ್ರ ಮೇಲೆ ಡಿಪೆಂಡ್ ಆಗಿ ಅವ್ರು ಸಪ್ಲೈ ಮಾಡ್ತಾ ಇರ್ತಾರೆ ಕ್ಯಾಶ್ ಟು ಹ್ಯಾವ್ ನಾರ್ಮಲ್ ದಿಸ್ ಒನ್ ಟ್ರಾನ್ಸಾಕ್ಷನ್ಸ್. ಇದು ಏನಾಗಿದೆ, ಒಂದ್ಸರಿ ಬಾಂಬ್ ಹಾಕಿದಾಗ ಏನಾಗುತ್ತೋ ಹಂಗೆ ಆಗಿದೆ.
But you take it from me, another 10 days, maximum 15 days, everything will be normal. All right. Okay. Yes. 1991 ಈಗ ನಾವು ಪಿ ನರಸಿಂಹರಾವ್ನ ಪಿತಾಮಹ ಅಂತ ಹೇಳ್ತೀವಿ. ಅವತ್ತು ಮನಮೋಹನ್ ಸಿಂಗ್ ಆಗ್ಲಿ ನರಸಿಂಹರಾವ್ ಆಗ್ಲಿ ಆ ತರ ಒಂದು ಸ್ಟ್ಯಾಂಡ್ ತಗೊಳ್ದೆ ಲಿಬರಲೈಸೇಷನ್ ಮಾಡದೇ ಇದ್ರೆ ನಮ್ಮ ದೇಶ ಇವತ್ತು ಭಿಕ್ಷೆ ಬೇಡ್ತಾ ಇದ್ವಿ ನಾವೆಲ್ಲರೂ ರೋಡ್ ಮೇಲೆ. ಅವತ್ತು ಆ ಸ್ಟ್ಯಾಂಡ್ ತೆಗೆದುಕೊಂಡಾಗ ಎಷ್ಟು ಜನ ವಿರೋಧಿಸಿದ್ರು, ಎಷ್ಟು ಜನಕ್ಕೆ ತೊಂದರೆ ಆಯ್ತು ಅವತ್ತು ಹೇಳಿದ್ರಲ್ಲ. ಬಟ್ ಯಾಕೆ ಅವತ್ತೆಲ್ಲ ಎಲ್ಲರೂ ವಿರೋಧಿಸಿದ್ರು? ಬಟ್ ಅದ್ರ ಫಲ ಈಗ ನಾವು ತಿಂತಾ ಇದ್ದೀವಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮೊನ್ನೆ ಮಾತಾಡ್ತಿದ್ದಾರೆ. ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ಅವಾಗ್ಲೇ ವಾಮನಾಚಾರ್ಯ ಸರ್ ಒಂದು ಪಾಯಿಂಟ್ ಅನ್ನೇ ಹೇಳಿದ್ರಿ, ಪಾರ್ಟಿ ಫಂಡಿಂಗ್ನು RTI ಅಡಿಯಲ್ಲಿ ತರಬೇಕು ಅಂತ. ಅಷ್ಟೇ ಅಲ್ಲ, ಎಲ್ಲ ಪಕ್ಷಗಳು ಬಿಜೆಪಿ, ಕಾಂಗ್ರೆಸ್ ಅಥವಾ ಯಾವ್ಯಾವ ಪಕ್ಷ ಎಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಅವು ಕೂಡ ತಮ್ಮ ಡೀಟೇಲ್ಸ್ ನ ಹಾಕ್ಬಿಡ್ಲಿ. ಎತ್ಲಾಗೆ ಡೀಟೇಲ್ಸ್ ಎಷ್ಟಿದೆ ಪಾರ್ಟಿಯಲ್ಲಿ, ಇನ್ನೂ ಹಣ ಎಷ್ಟಿದೆ, ಎಲ್ಲೆಲ್ಲಿಂದ ಬಂತು, ಯಾರ್ಯಾರು ಕೊಟ್ರು, ಯಾರು ಫಂಡ್ ಮಾಡಿದ್ರು, ಯಾವ ಕಂಪನಿಗಳಿಂದ ಬಂತು, ಆ ಕಂಪನಿಗಳು ಪ್ರಾಮಾಣಿಕವಾಗಿವೆ, ಆ ಕಂಪನಿಗಳಿಗೂ ಮತ್ತು ಈ ಪಕ್ಷಗಳಿಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ, ಎಲ್ಲ ಬಹಿರಂಗ ಆಗ್ಲಿ, ಬರ್ಲಿ ಎಲ್ಲರಿಗೂ. ಒಂದು ಪತ್ರಕರ್ತರು ಕೊಡ್ಲಿ ಲೆಕ್ಕಾಚಾರ. ವಿ ಆರ್ ಓಪನ್ ಟು ದಟ್. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1501 ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.